ಐಫೋನ್ ಒಳಗೆ ವಿಡಿಯೋ ಚಂದ ಬರ್ತಾವಂತ ಐಫೋನ್ ಏನೋ ತೊಗೊಂಡ್ರಿ, ಬಟ್ ವಿಡಿಯೋ ಕ್ವಾಲಿಟಿ ನೋಡಿದ್ರೆ ಭಾಳ ನಾರ್ಮಲ್ ಫೀಲ್ ಆಗಕತ್ತಿರ್ಬೇಕಲ್ಲ. ಎಸ್, ಇವಾಗೇನ್ ನೀವು ವಿಡಿಯೋಸ್ ನೋಡಿದ್ರಲ್ಲ, ಸೇಮ್ ಅದೇ ತರ ವಿಡಿಯೋಸ್ ನಿಮ್ ಫೋನ್ ಒಳಗೂ ಕ್ರಿಯೇಟ್ ಮಾಡ್ಬೋದು. ಇಲ್ಲೇ ಡಿಫರೆನ್ಸ್ ಇರೋದು ಐಫೋನ್ ಒಳಗಲ್ಲ, ನಿಮ್ಮ ಶೂಟಿಂಗ್ ಸ್ಟೈಲ್ ಒಳಗಿರೋದು. ನೀವು ಶೂಟ್ ಮಾಡತ್ತೀರ ಆಂಗಲ್ ಯಾವ ತರ ಐತಿ, ನೀವು ಅದ್ರೊಳಗ ಏನ್ ಸೆಟ್ಟಿಂಗ್ ಯೂಸ್ ಮಾಡತ್ತೀರಿ, ಅದೆಲ್ಲಾನು ಇಂಪಾರ್ಟೆಂಟ್ ಆಗತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ವೀರು ಸ್ಪೀಕ್ಸ್. ಸೊ ನೀವು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಬಿಗ್ನರ್ ಕ್ರಿಯೇಟರ್ ಆಗಿರ್ಬೋದು, ನಿಮ್ಗೆಲ್ಲರಿಗೂ ಒಂದು ಡೌಟ್ ಹತ್ರ ಇದ್ದೇ ಇರ್ತೈತಿ. ನಾನು ಎಷ್ಟೇ ಚೆನ್ನಾಗಿರೋ ವಿಡಿಯೋಸ್ ರೆಕಾರ್ಡ್ ಮಾಡಿದ್ರು ಸ್ಟಿಲ್ ನನ್ನ ವಿಡಿಯೋಸ್ ಯಾಕೆ ಸಿನಿಮೆಟಿಕ್ ಅನ್ಸಂಗಿಲ್ಲ ಅಂತ. ಸೊ ಡೋಂಟ್ ವರಿ, ಇವತ್ತಿನ ವಿಡಿಯೋ ಒಳಗೆ ಅದನ್ನ ಸರಿ ಮಾಡಕ್ ಬಂದಿನಿ. ಸೊ ಹೌ ಟು ಶೂಟ್ ಅ ವಿಡಿಯೋಸ್ ಇನ್ ಯುವರ್ ಐಫೋನ್, ಆಂಡ್ರಾಯ್ಡ್ ಫೋನ್, ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಐಫೋನ್ ಇಲ್ಲ ಅಂದ್ರೆ ಸ್ಟಿಲ್ ನೀವು ಆಂಡ್ರಾಯ್ಡ್ ಫೋನ್ ಒಳಗೆ ಕೂಡ ಶೂಟ್ ಮಾಡಬಹುದು. ಫಸ್ಟ್ ಒನ್ ಪ್ರಾಬ್ಲಮ್, ಈಗ ನೀವು ಒಂದು ಫೋನ್ ಒಳಗೆ ಶೂಟ್ ಮಾಡ್ಬೇಕಾರೆ ನೀವು ಮಾಡುವಂತ ಮಿಸ್ಟೇಕ್ಸ್ ಏನಪ್ಪಾ? ಫಸ್ಟ್ ಮಿಸ್ಟೇಕ್, ರಾಂಗ್ ಲೈಟಿಂಗ್. ನೀವು ಎಲ್ಲಿ ಬೇಕೋ ಅಲ್ಲೇ ಹಂಗ ಡೈರೆಕ್ಟ್ ಆಗಿ ಶೂಟ್ ಮಾಡಕತ್ತ ಬಿಡ್ತೀರಿ. ಫೇಸ್ ಡಾರ್ಕ್ ಇರ್ತೈತಿ, ಬ್ಯಾಕ್ ಗ್ರೌಂಡ್ ಬರಬ್ರಿ ಬ್ರೈಟ್ ಇರ್ತೈತಿ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಂಗಿಲ್ಲ. ವಿಡಿಯೋ ಫುಲ್ ಫ್ಲಾಟ್ ಇರ್ತೈತಿ, ಒಂಥರ ಚಂದ ಅನ್ಸಂಗಿಲ್ಲ. ವಿಡಿಯೋ ನೋಡಿದ್ರೆ ಅನ್ಕಂಫರ್ಟೇಬಲ್, ಅಂದ್ರೆ ಆತರ ಅನ್ಕಂಫರ್ಟೇಬಲ್ ಅಲ್ಲ, ಒಂಥರ ಗಜಿಬಿಜಿ ಟೈಪ್ ಈ ತರ ಇರ್ತೈತಿ. ಸೆಕೆಂಡ್ ಮಿಸ್ಟೇಕ್, ರ್ಯಾಂಡಮ್ ಆಂಗಲ್ಸ್. ಈಗ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾರೆ ಪ್ರಾಪರ್ ಆಗಿ ಆಂಗಲ್ಸ್ ನ ಸೆಟ್ ಮಾಡಂಗಿಲ್ಲ. ಮೊಬೈಲ್ ಹೆಂಗ ಹಿಡ್ಕೊಂಡು ಹೆಂಗ ಶೂಟ್ ಮಾಡ್ತೀರಿ, ಆಮೇಲೆ ವಿಡಿಯೋ ಒಂಥರ ಶೇಕಿ ಬರ್ತೈತಿ. ಸೊ ಆ ತರ ಎಲ್ಲ ಮಾಡಬಾರ್ದು. ಇದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಥರ್ಡ್ ಒನ್, ಡಿಫಾಲ್ಟ್ ಸೆಟ್ಟಿಂಗ್. ನಾವು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾರೆ ಮ್ಯಾನ್ಯಲ್ ಸೆಟ್ಟಿಂಗ್ ಮಾಡಂಗಿಲ್ಲ. ಆಟೋ ಸೆಟ್ಟಿಂಗ್ ಒಳಗೆ ಹೆಂಗೈತಿ ಹಂಗ ರೆಕಾರ್ಡ್ ಮಾಡ್ತೀವಿ. ISO ಚೆಕ್ ಮಾಡಂಗಿಲ್ಲ, ಆಮೇಲೆ ವೈಟ್ ಬ್ಯಾಲೆನ್ಸ್ ಚೆಕ್ ಮಾಡಂಗಿಲ್ಲ, FPS ಸೆಟ್ ಮಾಡಂಗಿಲ್ಲ, ರೆಸಲ್ಯೂಷನ್ ಸೆಟ್ ಮಾಡಂಗಿಲ್ಲ, ಎಕ್ಸ್ಪೋಜರ್ ಲಾಕ್ ಮಾಡಂಗಿಲ್ಲ. ಹಂಗೆ ಸುಮ್ಮನೆ ರ್ಯಾಂಡಮ್ಲಿ ಜಸ್ಟ್ ಕ್ಯಾಮ್ರಾ ತೆಗಿತೀವಿ, ವಿಡಿಯೋ ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಈಗ ಈ ಎಲ್ಲಾ ಪ್ರಾಬ್ಲಮ್ಸ್ಗೂ ನಾನು ಒಂದಿಷ್ಟು ಪ್ರೋ ಟಿಪ್ಸ್ ಕೊಡ್ತೀನಿ. ಅದನ್ನ ಫಾಲೋ ಮಾಡ್ಕೊಂಡು ಒಂದು ಮಸ್ತ್ ಸಿನಿಮೆಟಿಕ್ ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಫಸ್ಟ್ ಒನ್, ಲೈಟಿಂಗ್. ಈಗ ನಿಮ್ಮ ಹತ್ರ ಲೈಟಿಂಗ್ ಪ್ರಾಪರ್ ಆಗಿ ಇಲ್ಲ ಅಂದ್ರೆ ನೀವು 2 ಲಕ್ಷದ ಕ್ಯಾಮ್ರಾ ತಗೊಂಡ್ರು ಕೂಡ ನಿಮ್ ವಿಡಿಯೋಸ್ ಚೆನ್ನಾಗಿ ಬರಂಗಿಲ್ಲ. ಲೈಟ್ ಅಂದ್ರೆ ಜಸ್ಟ್ ಅದು ಒಂದು ಬ್ರೈಟ್ನೆಸ್ ಅಲ್ಲ, ಲೈಟ್ ಅನ್ನೋದು ಒಂದು ಮೂಡ್ ಕ್ರಿಯೇಟ್ ಮಾಡ್ತೈತಿ. ಸೆಕೆಂಡ್ ಒನ್, ಕ್ಯಾಮ್ರಾ ಸೆಟ್ಟಿಂಗ್. ಇದು ಆಕ್ಚುಲಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಇಗ್ನೋರ್ ಮಾಡಿಬಿಟ್ರೆ ನೀವು ಎಷ್ಟೇ ಚೆನ್ನಾಗಿರೋ ವಿಡಿಯೋಸ್ ಮಾಡಕ್ ಟ್ರೈ ಮಾಡಿದ್ರು ಕೂಡ ಚೆನ್ನಾಗಿ ಬರಂಗಿಲ್ಲ. ಫಸ್ಟ್ ಥಿಂಗು, ನೀವು ವಿಡಿಯೋಸ್ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಯಾವಾಗ್ಲೂ 4K 24 FPS ಒಳಗೆ ಶೂಟ್ ಮಾಡ್ರಿ. ಈಗ ನಿಮ್ ಫೋನ್ ಒಳಗೆ 4K ಆಪ್ಷನ್ ಇಲ್ಲ, 180p ಇತ್ತಂದ್ರೆ 180p 24 FPS ಒಳಗೆ ಶೂಟ್ ಮಾಡ್ರಿ. 24 FPS ಯಾಕಂದ್ರೆ 24 FPS ಐತಲ್ಲ, ಇದು ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ಫ್ರೇಮ್ ರೇಟ್. ಈ ಹಾಲಿವುಡ್ ಮೂವೀಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಒಳಗೂ 24 FPS ನ ಯೂಸ್ ಮಾಡ್ತಾರೆ. ಇವನ್ ನಿಮಗೆ ಸಿನಿಮೆಟಿಕ್ ಫೀಲ್ ಕೊಡ್ಬೇಕಂದ್ರೂ ಕೂಡ 24 FPS ಒಳಗೆ ಶೂಟ್ ಮಾಡ್ಬೇಕು. ನೆಕ್ಸ್ಟ್ ಒನ್, HDR ಮೋಡ್ ಅಂತ ಪ್ರತಿ ಫೋನ್ ಒಳಗೂ ಬರತೈತಿ. ಇವಾಗ ಅದನ್ನ ಫಸ್ಟ್ ಆಫ್ ಮಾಡ್ರಿ. ಅದನ್ನ ಆನ್ ಮಾಡಿ ರೆಕಾರ್ಡ್ ಮಾಡೋದ್ರಿಂದ ಕಲರ್ ಐತಲ್ಲ ಅದು ಬಹಳ ಬ್ರೈಟ್ ಇರ್ತೈತಿ, ಆಮೇಲೆ ಹೈಲೈಟ್ ಅನ್ನೋದು ಕಂಟ್ರೋಲ್ಗೆ ಸಿಗಂಗಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಕ್ಸ್ಪೋಜರ್. ನೀವು ವಿಡಿಯೋಸ್ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಈ ಎಕ್ಸ್ಪೋಜರ್ ಐತಲ್ಲ ಇದನ್ನ ಲಾಕ್ ಮಾಡಿ ನಿಮ್ಮ ಎಕ್ಸ್ಪೋಜರ್ ನ ಮೊದಲ ಅಡ್ಜಸ್ಟ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ರಿ. ಈಗ ನೀವು ಎಕ್ಸ್ಪೋಜರ್ ಲಾಕ್ ಮಾಡ್ಲಂಗಾನೆ ಡೈರೆಕ್ಟ್ ಆಗಿ ವಿಡಿಯೋ ಮಾಡಕತ್ರ ಏನಾಕತಿ ಅಂದ್ರೆ ಬ್ರೈಟ್ನೆಸ್ ಕೆಲವೊಂದ್ಸತಿ ಹೆಚ್ಚಾಗತಿ, ಕೆಲವೊಂದ್ಸತಿ ಕಡಿಮೆ ಆಗತಿ. ಸೊ ಅದೊಂಥರ ಸಿನಿಮೆಟಿಕ್ ಫೀಲ್ ಕೊಡಂಗಿಲ್ಲ. ಒಂಥರ ಜಾಸ್ತಿ ಕಡಿಮೆ ಈ ತರ ಬ್ರೈಟ್ನೆಸ್ ಐತಲ್ಲ ಹೆಚ್ಚು ಕಮ್ಮಿ ಆಗಬೇಕಾರೆ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಡಿಕ್ರೀಸ್ ಆಗ್ಬಿಡ್ತೈತಿ. ಕೆಲವೊಂದ್ ಜಾಗದಾಗ ಬ್ರೈಟ್ನೆಸ್ ಜಾಸ್ತಿ ಅವಶ್ಯಕತೆ ಇರಲ್ಲ, ಅಲ್ಲಿ ಬ್ರೈಟ್ನೆಸ್ ಜಾಸ್ತಿ ಆಗ್ಬಿಟ್ರೆ ಅದು ವಿಡಿಯೋ ಒಳ್ಳೆ ಫೀಲ್ ಬರಂಗಿಲ್ಲಲ್ಲ. ಸೊ ಹಂಗಾಗಿ ನೀವು ಮೊದಲೇ ಎಕ್ಸ್ಪೋಜರ್ ನ ಅಡ್ಜಸ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಒಳ್ಳೇದು. ಥರ್ಡ್ ಒನ್, ಕಂಪೋಸಿಷನ್. ಇದ್ರೊಳಗೆ ಏನಾರ ಪರ್ಫೆಕ್ಟ್ ಆಗ್ಬಿಟ್ರೆ ನಿಮ್ ವಿಡಿಯೋಸ್ ಆಟೋಮೆಟಿಕ್ ಆಗಿ ಪ್ರೊಫೆಷನಲ್ ಆಗಿ ಕಾಣಿಸ್ತೈತಿ. ಇದ್ರೊಳಗ ಫಸ್ಟ್ ಒನ್, ರೂಲ್ ಆಫ್ ಥರ್ಡ್ಸ್. ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ 2 ಹಾರಿಜೆಂಟಲ್ ಲೈನ್, 2 ವರ್ಟಿಕಲ್ ಲೈನ್ ಅದಾವು. ಸೊ ಇದ್ರೊಳಗ ಟೋಟಲ್ 4 ಪಾಯಿಂಟ್ ಕ್ರಿಯೇಟ್ ಆಗ್ಯಾವು. ಸೊ ಆ 4 ಪಾಯಿಂಟ್ಸ್ ಒಳಗ ನಿಮ್ ಸಬ್ಜೆಕ್ಟ್ ನ ಪ್ಲೇಸ್ ಮಾಡ್ಬೇಕು. ಇಫ್ ಅಕಸ್ಮಾತ್ ಏನಾರ ಆ ವಿಡಿಯೋ ಒಳಗ ಸಬ್ಜೆಕ್ಟ್ ನ ಸೆಂಟರ್ ಇಟ್ರೆ ಆ ವಿಡಿಯೋ ಸ್ವಲ್ಪ ನೋಡಕ್ ನಾರ್ಮಲ್ ಅನಿಸ್ತತಿ, ಬಟ್ ಈ ಸ್ಮಾಲ್ ಥಿಂಗ್ಸ್ ಇಂದಾನೆ ಬಿಗ್ ಡಿಫರೆನ್ಸ್ ಬರೋದು. ನೆಕ್ಸ್ಟ್ ಒನ್, ಡೆಪ್ತ್ ಕ್ರಿಯೇಟ್ ಮಾಡ್ಬೇಕು. ಮೋಸ್ಟ್ ಬಿಗ್ನರ್ಸ್ ಏನ್ ಮಾಡ್ತಾರ ಅಂದ್ರೆ ಡೈರೆಕ್ಟ್ ಆಗಿ ಬ್ಯಾಕ್ ಗ್ರೌಂಡ್ ಪ್ಲೇನ್ ಇರ್ತೈತಿ, ಹಂಗ ಸುಮ್ನೆ ಡೈರೆಕ್ಟ್ ಆಗಿ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಇಲ್ಲೇ ಬ್ಯಾಕ್ ಗ್ರೌಂಡ್ ಫ್ಲಾಟ್ ಇದ್ದಾಗ ಸಬ್ಜೆಕ್ಟ್ ಐತಲ್ಲ ಅದು ಅಷ್ಟು ಸಿನಿಮೆಟಿಕ್ ಟೈಪ್ ಫೀಲ್ ಕೊಡಂಗಿಲ್ಲ, ಒಂಥರ ಪ್ಲೇನ್ ವಿಡಿಯೋ ಟೈಪ್ ಅನಿಸ್ತತಿ. ಈಗ ಒಂಥರ ನಾನು ಪ್ಲೇನ್ ಮ್ಯಾಗಿ, ಆಮೇಲೆ ಇನ್ನೊಬ್ರು ಚೀಸ್ ಮ್ಯಾಗಿ ಆರ್ಡರ್ ಮಾಡಿರ್ತಾರ, ಅಲ್ಲಿ ಚೀಸ್ ಮ್ಯಾಗಿ ಚಲೋ ಇರ್ತೈತಿ, ಪ್ಲೇನ್ ಮ್ಯಾಗಿ ಅದೊಂಥರ ಪ್ಲೇನ್ ಇರ್ತೈತಿ. ಇದು ಆಕ್ಚುಲಿ ಎಕ್ಸಾಂಪಲ್ ಚಲೋ ಐತೆ, ಇದು ಹೌದು ಮ್ಯಾಚ್ ಆಗತ್ತೆ. ಅದಕ್ಕೆ ಬಿಡ್ರು ಅಲ್ಲ ಬ್ಯಾಡ್ ಅದು.
ಬೇರೆ ರಿಯಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ಫೋರ್ಗ್ರೌಂಡ್ ಒಳಗೆ ಏನಾರ ಬೇರೆ ಒಂದು ಸಬ್ಜೆಕ್ಟ್ ಇರಲಿ ಆ್ಯಂಡ್ ಮಿಡಲ್ ಬ್ಯಾಕ್ಗ್ರೌಂಡ್ ಐತಲ್ಲ ಅಲ್ಲೇ ಮೇನ್ ಸಬ್ಜೆಕ್ಟ್ ಇರಲಿ. ಸೊ ಈ ಥರ ಮಾಡೋದ್ರಿಂದ ಒಂದು ಡೆಪ್ತ್ ಕ್ರಿಯೇಟ್ ಆಗತಿ ನೋಡ್ರಿ. ಇಲ್ಲಿ ಫ್ರಂಟ್ ಒಂದು ಆಬ್ಜೆಕ್ಟ್ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಇರೋ ಸಬ್ಜೆಕ್ಟ್ ಸ್ವಲ್ಪ ಮೋರ್ ಅಟ್ರಾಕ್ಟಿವ್ ಆ್ಯಂಡ್ ಮೋರ್ ಸಿನಿಮೆಟಿಕ್ ಫೀಲ್ ಕೊಡತೈತಿ. ನೆಕ್ಸ್ಟ್ ಒನ್ ಆ್ಯಪ್ಸ್. ನಿಮಗೆ ಇಲ್ಲೇ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಸೆಟ್ಟಿಂಗ್ ಬೇಕಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಪ್ರಮೋಷನ್ ಅಲ್ಲ, ಇದು ನಾನು ಆ ಆ್ಯಪ್ ಎಲ್ಲ ಯೂಸ್ ಮಾಡಿ ಇಷ್ಟ ಆಗಿ ಸಜೆಸ್ಟ್ ಮಾಡತ್ತೀನಿ, ಮತ್ತು ನಾನು ಪ್ರಮೋಷನ್ ಮಾಡತ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನೀವು ಪ್ರತಿಯೊಂದನ್ನು ಮ್ಯಾನುವಲಿ ಅಡ್ಜಸ್ಟ್ ಮಾಡ್ಬೋದು. ISO ಆಗಿರ್ಬೋದು, ಎಕ್ಸ್ಪೋಜರು, ಶಟರ್ ಸ್ಪೀಡು, ಅಪರ್ಚರು ಎಲ್ಲಾನು ನಿಮ್ಮ ಕೈಯಾಗ ಇರ್ತೈತಿ. ಈ ಆ್ಯಪ್ ಬಗ್ಗೆ ನಿಮ್ಗೆ ಪ್ರಾಪರ್ ಆಗಿ ಡೆಡಿಕೇಟೆಡ್ ವಿಡಿಯೋ ಬೇಕಂದ್ರೆ ಜಸ್ಟ್ ಕಮೆಂಟ್ ಒಳಗೆ ತಿಳಿಸ್ರಿ. ಏನಾರ ಇದ್ರ ಬಗ್ಗೆ ಜಾಸ್ತಿ ಹೈ ಡಿಮಾಂಡ್ ಇತ್ತು ಅಂದ್ರೆ ಇದ್ರ ಬಗ್ಗೆ ನಾನು ಚೆನ್ನಾಗಿರೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನ ನೀವು ನೋಡಿ ಆ ಆ್ಯಪ್ ಬಗ್ಗೆ ಇನ್ನೂ ಜಾಸ್ತಿ ನಾಲೆಜ್ ತಗೋಬಹುದು. ನೆಕ್ಸ್ಟ್ ಫೈನಲ್ ಸ್ಟೆಪ್ ಕಲರ್ ರೀಡಿಂಗು. ನೀವು ಎಷ್ಟೇ ಪರ್ಫೆಕ್ಟ್ ವಿಡಿಯೋ ರೆಕಾರ್ಡ್ ಮಾಡಿದ್ರು ಕಲರ್ ರೀಡಿಂಗ್ ಇಲ್ಲ ಅಂದ್ರೆ ಅದು ಒಂಥರ ಇನ್ಪರ್ಫೆಕ್ಟ್ ಅನಿಸ್ತತಿ. ಈ ಕಲರ್ ರೀಡಿಂಗ್ ಒಂಥರ ಹೆಂಗಂದ್ರೆ ಅಡಿಗೆ ತುಂಬಾ ಚೆನ್ನಾಗಿರತ್ತೆ ಬಟ್ ಅಡಿಗೆ ಒಳಗೆ ಉಪ್ಪ ಇಲ್ಲ. ಸೊ ಈ ತರ ಸೇಮ್ ಕಲರ್ ರೀಡಿಂಗ್ ವರ್ಕ್ ಆಕತಿ. ಫಸ್ಟ್ ನೀವು ಬೇಸಿಕ್ ಅಡ್ಜಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು. ನೀವು ಯಾವುದೇ ಒಂದು ವಿಡಿಯೋನ ಕಲರ್ ರೀಡಿಂಗ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆ ವಿಡಿಯೋ ಒಳಗಿರೋ ಬ್ರೈಟ್ನೆಸ್ ಆಗಿರ್ಬೋದು, ಲೈಟಿಂಗ್ಸು, ಹೈಲೈಟು, ಶಾಡೋಸು, ಕಾಂಟ್ರಾಸ್ಟ್ ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಬೇಕು. ಅದೆಲ್ಲ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಕಲರ್ ರೀಡಿಂಗ್ ಹೋಗ್ಬೇಕು. ಈ ಕಲರ್ ರೀಡಿಂಗ್ ಒಳಗೆ ನೀವು ವೈಟ್ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡ್ಬೇಕು. ನಿಮ್ಮ ಸ್ಕಿನ್ ಟೋನು ಚೇಂಜ್ ಆಗ್ದಂಗೆ ಒರಿಜಿನಲ್ ಸ್ಕಿನ್ ಟೋನ್ ಮ್ಯಾಚ್ ಆಗೋ ತರ ವೈಟ್ ಟೋನ್ ಅಡ್ಜಸ್ಟ್ ಮಾಡ್ಬೇಕು. ಕಲರ್ ರೀಡಿಂಗ್ ಅಂದ್ರೆ ಜಸ್ಟ್ ಕರೆಕ್ಷನ್ ಅಲ್ಲ, ಇಟ್ಸ್ ಅಬೌಟ್ ಅ ಮೂಡ್ ಕ್ರಿಯೇಟ್ ಮಾಡೋದು. ವಾರ್ಮ್ ಟೋನ್ ಯೂಸ್ ಮಾಡಿದ್ರೆ ಕೋಸಿ ಫೀಲ್ ಬರ್ತೈತಿ, ಕೂಲ್ ಟೋನ್ ಯೂಸ್ ಮಾಡಿದ್ರೆ ಸೀರಿಯಸ್ ಫೀಲ್ ಬರ್ತೈತಿ. ಈ ಕಲರ್ ರೀಡಿಂಗ್ ಬಗ್ಗೆ ನಾನು ಪ್ರಾಪರ್ ಆಗಿ ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋನ ಇಲ್ಲಿ ಮೇಲೆ ಐ ಬಟನ್ ಒಳಗೂ ಕೊಟ್ಟಿರ್ತಾನೆ ಅಂಡ್ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ ಅಂಡ್ ವಿಡಿಯೋ ಎಂಡ್ ಆದ್ಮೇಲೆ ಸ್ಕ್ರೀನ್ ಮೇಲೆ ಕೂಡ ಪಾಪಪ್ ಆಗತ್ತೆ. ಸೊ ಆ ವಿಡಿಯೋ ಆಮೇಲೆ ನೀವು ನೋಡ್ಬೋದು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಇರಲಿಲ್ಲ, ಬಟ್ ನಂಗೆ ಒಂದಂತೂ ಗೊತ್ತಿತ್ತು, ಗೇರ್ ಇಂಪಾರ್ಟೆಂಟ್ ಅಲ್ಲ, ವಿಷನ್ ಇಂಪಾರ್ಟೆಂಟ್. ನಿಮ್ಮ ಹತ್ರ ಏನಾರ ಒಂದು ಐಫೋನ್ ಇದ್ರೆ ತುಂಬಾ ಒಳ್ಳೇದು. ಅಕಸ್ಮಾತ್ ಆಂಡ್ರಾಯ್ಡ್ ಫೋನ್ ಇತ್ತಂದ್ರೆ ನೋ ಪ್ರಾಬ್ಲಮ್, ಅದ್ರಾಗೂ ಕೂಡ ನೀವು ವಿಡಿಯೋಸ್ನ ರೆಕಾರ್ಡ್ ಮಾಡ್ಬೋದು. ಸ್ಟಾರ್ಟ್ ಮಾಡ್ರಿ, ಎಕ್ಸ್ಪೆರಿಮೆಂಟ್ ಮಾಡ್ರಿ, ಮಿಸ್ಟೇಕ್ ಮಾಡ್ರಿ, ಬಟ್ ಸ್ಟಾಪ್ ಅಂತೂ ಮಾಡಕ್ ಹೋಗ್ಬೇಡ್ರಿ. ಸಿನಿಮೆಟಿಕ್ ವಿಡಿಯೋಸ್ ಕ್ರಿಯೇಟ್ ಮಾಡೋದು ಕ್ಯಾಮ್ರಾ ಮೇಲೆ ಡಿಪೆಂಡ್ ಆಗಲ್ಲ, ಇಟ್ಸ್ ಡಿಪೆಂಡ್ ಹೌ ಯು ಸಿ ದ ವರ್ಲ್ಡ್. ಸೊ ನೆಕ್ಸ್ಟ್ ಟೈಮ್ ರೆಕಾರ್ಡ್ ಬಟನ್ ಕ್ಲಿಕ್ ಮಾಡಿದಾಗ ಥಿಂಕ್ ಲೈಕ್ ಅ ಫಿಲ್ಮ್ ಮೇಕರ್. ಓಕೆ, ಈ ವಿಡಿಯೋ ನಿಮಗೆ ಏನಾದ್ರು ನಿಜವಾಗ್ಲೂ ಯೂಸ್ಫುಲ್ ಅನ್ಸಿದ್ರೆ ಕಾಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ ಆ್ಯಂಡ್ ಯೂಸ್ಫುಲ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ಕೊಂತ ಇರ್ತೀನಿ. ಆ್ಯಂಡ್ ನಿಮಗೆ ಏನಾರ ಈ ವಿಡಿಯೋ ಬಗ್ಗೆ ಏನಾರ ಒಪಿನಿಯನ್ ಐತಿ, ಏನಾರ ಡೌಟ್ಸ್ ಇದ್ರೆ ಕಾಮೆಂಟ್ ಒಳಗೆ ತಿಳಿಸ್ರಿ. ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರಿಗೂ ಟಾಟಾ, ಬಾಯ್.